1989ರಲ್ಲಿ ವಿಜಯನಗರ ಜಿಲ್ಲೆ, ಇಂದಿನ ವಿಜಯನಗರ ಜಿಲ್ಲೆ ಹೂವಿನಡಗಲಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಆಯ್ಕೆಗೊಂಡಿದ್ದಂತಹ ಇ.ಟಿ. ಶಂಭುನಾಥ್ರವರಿಗೆ ಸ್ವಂತ ಕಾರು ಇರಲಿಲ್ಲ. ಪ್ರತಿಷ್ಠಿತವಾದಂತಹ ಒಂದು ಕುಟುಂಬ, ಆಗಲೇ ರಾಜಕಾರಣದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಂತಹ ಒಂದು ಕುಟುಂಬ. 18 ವರ್ಷಗಳ ಕಾಲ ಅವರ ತಂದೆ ಇ.ಟಿ. ನಾಯಕಪ್ಪ ಅವರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾಗಿ ಸದಸ್ಯರಾಗಿದ್ದರು. ಇ.ಟಿ. ಶಂಭುನಾಥ್ ಅವರು ಈಗಾಗಲೇ 2 ಅವಧಿ ಪಟ್ಟಣ ಪಂಚಾಯಿತಿಯ ಸದಸ್ಯರಾಗಿ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿದ್ರು. ಆದರೆ ಒಂದು ಕಾರ್ ಇರಲಿಲ್ಲ ಅವರಿಗೆ. ಸುದೀರ್ಘವಾದಂತಹ ರಾಜಕಾರಣವನ್ನು ಮಾಡಿದಾಗಲೂ ಕೂಡ ಒಂದು ಕಾರ್ ಇರಲಿಲ್ಲ ಸ್ವಂತಕ್ಕೆ. ಇ.ಟಿ. ಶಂಭುನಾಥ್ ಅವರಿಗೆ 1989ರಲ್ಲಿ ಜಯವನ್ನು ಗಳಿಸಿದರು ಎಂ ಪಿ ಪ್ರಕಾಶ್ ರವರ ವಿರುದ್ಧ. 1990ರಲ್ಲಿ ಬದಲಾದ ರಾಜಕಾರಣದಲ್ಲಿ ಎಸ್ ಬಂಗಾರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದರು. ಬುಲಾವ್ ಬಂತು. ವಿಜಯನಗರ ಜಿಲ್ಲೆ ಹೂವಿನಡಗಲಿ ಮತಕ್ಷೇತ್ರದ ಶಾಸಕರಾದಂತಹ ಇ.ಟಿ. ಶಂಭುನಾಥ್ರವರಿಗೆ ನಿಮ್ಮನ್ನು ಮಂತ್ರಿ ಮಾಡ್ತೀವಿ ಬರ್ರಿ ಅಂತ ಕರೆದ್ರು. ಕೇಳಿಕೊಂಡಿರಲಿಲ್ಲ ಯಾರನ್ನು ಕೂಡ ನನ್ನನ್ನು ಮಂತ್ರಿ ಮಾಡ್ರಿ ಅಂತ. ಆದರೆ ಕರೆ ಬಂದಾಗ ಹೋಗೋದಕ್ಕೆ ಸ್ವಂತ ಕಾರ್ ಇರಲಿಲ್ಲ. ಇ.ಟಿ. ಶಂಭುನಾಥ್ ಅವರಿಗೆ ಪ್ರಮಾಣ ವಚನಕ್ಕೆ ಹೋಗಬೇಕಾದ್ರವರಿಗೊಂದು ಸ್ವಂತ ಕಾರ್ ಇರಲಿಲ್ಲ. ಆಮೇಲೆ ಸ್ವಂತದ್ದೊಂದು ಮನೆಯನ್ನು ಕಟ್ಟಿಕೊಂಡಿದ್ದರು, ಅದೇ ದೊಡ್ಡ ಆಸ್ತಿ. ವೀಕ್ಷಕರೇ, ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ. ನಾನು ನಿಮ್ಮ ಐಗಿನಗೌಡ. ವಿಜಯನಗರ ಜಿಲ್ಲೆ ಹೂವಿನಡಗಲಿ ಪಟ್ಟಣದ ಮಾಜಿ ಸಚಿವರಾದಂತಹ ದಿವಂಗತ ಇ.ಟಿ. ಶಂಭುನಾಥ್ರವರ ಜನ್ಮದಿನಾಚರಣೆ ಅಂಗವಾಗಿ ಇವತ್ತು ಅವರ ಮನೆಗೆ ಭೇಟಿಯನ್ನು ನೀಡಿತ್ತು ನಮ್ಮ ವಾಹಿನಿ ತಂಡ. ನಮ್ಮ ಮನೆ ಅತ್ಯಂತ ಪ್ರೀತಿಯ ಮನೆ, ಅತ್ಯಂತ ಪ್ರೀತಿಯ ಮನೆ, ನಮ್ಮ ಮನೆ ಎನ್ನುವಂತಹ ಒಂದು ಬೋರ್ಡನ್ನು ಬರೆಸುವುದರ ಮೂಲಕ ಮನೆಯನ್ನು ಕಟ್ಟಿಕೊಂಡಿದ್ದರು. ಶಾಸಕರಿದ್ದಂತಹ ಸಂದರ್ಭದಲ್ಲಿ, ಸಚಿವರಿದ್ದಂತಹ ಸಂದರ್ಭದಲ್ಲಿ ದಿವಂಗತ ಮಾಜಿ ಸಚಿವರಾದಂತಹ ಇ.ಟಿ. ಶಂಭುನಾಥ್ರವರು ಪುಟ್ಟದೊಂದು ಮನೆಯನ್ನು ಕಟ್ಟಿಕೊಂಡಿದ್ದರು. ತಮ್ಮದೇ ಆದಂತಹ ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ನಮ್ಮ ಮನೆ ಎನ್ನುವಂತಹ ಒಂದು ಬೋರ್ಡನ್ನು ಬರೆಸಿಕೊಳ್ಳುವುದರ ಮೂಲಕ ಅತ್ಯಂತ ಅಭಿಮಾನದಿಂದ, ಸ್ವಾಭಿಮಾನದಿಂದ ತಮ್ಮ ಮನೆಯನ್ನು ನಮ್ಮ ಮನೆ ಎನ್ನುವಂತಹ ಒಂದು ಹೆಗ್ಗಳಿಕೆ ಹೆಸರಿನಿಂದ ಕಟ್ಟಿಸಿಕೊಂಡಿದ್ದಂತಹದ್ದು ಅಪರೂಪ. ಒಟ್ಟಿನಲ್ಲಿ ಹೇಳೋದಾದರೆ ದಿವಂಗತ ಮಾಜಿ ಸಚಿವರಾದಂತಹ ಇ.ಟಿ. ಶಂಭುನಾಥ್ರವರೇ ಒಬ್ಬ ಅಪರೂಪದ ರಾಜಕಾರಣಿ. ಇಂತಹ ಒಬ್ಬ ಅಪರೂಪದ ರಾಜಕಾರಣಿಯ ಜನ್ಮ ದಿನಾಚರಣೆ ಇದೆ 21ರಂದು ಅಭಿಮಾನಿಗಳು ಆಚರಿಸಲಿದ್ದಾರೆ. ಬನ್ನಿ, ಅವರ ಕಿರಿಯ ಪುತ್ರರಾದಂತಹ ಇ.ಟಿ. ಲಿಂಗರಾಜ್ ನಮ್ಮೊಂದಿಗೆ ಮಾತನಾಡಿದ್ದಾರೆ. ಹಗರಿಬೊಮ್ಮನಹಳ್ಳಿ ಎಲ್ಲ ಸೇರಿ ಒಂದೇ APMC ಒಂದಾಯ್ತು. ಮತ್ತೆ ಅವಾಗ APMC ಉಪಾಧ್ಯಕ್ಷರಾದಾಗ ಇಲ್ಲಿ APMC ಸ್ಯಾಂಕ್ಷನ್ ಮಾಡಿಸ್ತಾರೆ. ಹಡಗಲಿ ಉಪಾಧ್ಯಕ್ಷ ಆದಾಗ ಅವರು ಯಾವುದೇಗನ APMC ಹಡಗಲಿ APMC. ಈಗ ಇದಕ್ಕೆ ಕಬ್ರಸ್ಥಾನಕ್ಕೆ ಕೊಟ್ಟಿರೋದೇನು ದಾನವಾಗಿ ಕೊಟ್ಟಿರೋದು? ಅಜ್ಜಾರು ಕೊಟ್ಟಿದ್ದು. ಅಜ್ಜಾರು 7 ಎಕರೆ ಕೊಟ್ಟಿದ್ದಾರೆ ಸರ್. ಅಪ್ಪರಿದ್ದಾಗ 2 ಎಕರೆ 1988 ಕೊಟ್ಟರು ಸರ್ ಅಪ್ಪರು. ಅಜ್ಜಾರು ಮೊದಲಿಗೆ ಕೊಟ್ಟಿದ್ದಾರೆ. ಮೈಲಾರಲಿಂಗೇಶ್ವರ ಟೆಂಪಲ್ ಇಂದ ಇರೋದು ಇಲ್ಲಿವರೆಗೆ. ನಿಮ್ಮ ಅಜ್ಜಾರ ಕೊಟ್ಟುಬಿಟ್ರ ಈಗ ಮೊದಲು? ಇ.ಟಿ. ನಾಯಕಪ್ಪ ಅವರು ಇದ್ದಾಗ ಕೊಟ್ಟರು. ಎಷ್ಟು ಎಕರೆ ಕೊಟ್ಟರು ಅವರು? ಅವಾಗ 7 ಎಕರೆ ಅಂತದ್ದು ಸರ್, ನನಗೆ ಪರ್ಫೆಕ್ಟ್ ಗೊತ್ತಿಲ್ಲ ಅದು. ಇವ್ರು ಆಮೇಲೆ 2 ಎಕರೆ ಕೊಟ್ಟರು. ಆಮೇಲೆ ಅಪ್ಪರು 2 ಎಕರೆ ಕೊಟ್ಟರು ಸರ್, ದಾನವಾಗಿ ಕೊಟ್ಟರು ಸರ್. ಈಗ ಅಲ್ಲಿ ನಮ್ದು ಅಜ್ಜರ್ನ ಅಪ್ಪರನ್ನ ಸುತ್ತಿದೀವಲ್ಲ ಸರ್, ಅದು 10 ಸೆಂಟ್ಸ್ ಅದಕ್ಕಾಗಿನ ಬಿಟ್ಕೊಂಡಿದ್ವಿ ಸರ್. ನಮ್ಮ ಹಿರಿಯರ್ನ ಇ.ಟಿ. ಅಂದ್ರೆ ಎಲ್ಲ ಇ.ಟಿ. ಒಂದು 8 ಮನೆಯವ್ರನ್ನ ಅಲ್ಲಿ ಇದು ಮಾಡಕ್ಕಾಗಿನ ಅಷ್ಟು 10 ಸೆಂಟ್ಸ್ ಜಾಗ ಶವ ಸಂಸ್ಕಾರ ಮಾಡೋಕ್ಕಾಗಿನ ಜಾಗ ಉಳಿದ. ಅದು ಅವ್ರಿಗೆ ಕೊಟ್ಟ ದಾನದ ಭೂಮಿಯಾಗೇನಿಲ್ಲ ಅದು. ಅದೇ ಬೇರೆ. ಈಗ ಮತ್ತೆ ನಮಗಿರೋ ಮಾಹಿತಿ ಸ್ವಲ್ಪ ಹೆಚ್ಚಿಗೆ ಪ್ರಚಾರ ಏನಂದ್ರೆ ಅವರು 89 ಎಲೆಕ್ಷನ್ ನಿಂತಾಗ ಕೊಟ್ಟರು. ಅದಕ್ಕೆ ಮುಂಚೆನೇ ದಾನ ಮಾಡ್ಯಾರ. ಈ MLA ಎಲೆಕ್ಷನ್ ಯಾವ MLA ಆದಾಗಲ್ಲ ಸರ್, ಅದಕ್ಕೂ ಮುಂಚೆನೆ ಕೊಟ್ಟಿದ್ದಾರೆ. ಅದು ಕೊಟ್ಟಿದ ಮೇಲೆ ಇದು ಎಣ್ಣೆ ಹಾಕಿದ್ದು ನಮ್ದು 2 ಎಕರೆ ಎಣ್ಣೆ ಆಗೈತೆ. ಅವರಿಗೆ ನಮ್ಮ ಅಪ್ಪರ ವಿಷಯಕ್ಕೆ 4 ಎಕರೆ ಬಂದಿತ್ತು. ಅವ್ರಿಗೆ 2 ಎಕರೆ ಕೊಟ್ಟರು, ನಮಗೆ 2 ಎಕರೆ ಎಣ್ಣೆ ಮಾಡಿಸ್ಕೊಂಡು ಅವಾಗ ಅಪ್ಪ. ಈ ಮನೆ ಕಟ್ಸಿದ್ದು MLA ಆದ್ಮೇಲೆ ಕಟ್ಸಿದ್ದು? MLA ಆದ್ಮೇಲೆ. ಇದಕ್ಕಿಂತ ಮುಂಚಿತವಾಗಿ ರಾಮದೇವ್ರ ಗುಡಿ ಹತ್ರ ಇದ್ರು. ರಾಮದೇವ್ರ ಗುಡಿ ಹತ್ರ ಹಳೆ ಮನೆ.
ಇದೇನು ಮನೆ ಸೈಜ್ ಏನೈತೆ ರೀ? ಇದು ಮನೆ ಸೈಜ್ 30-50. 30-50. ಇದು ನಮ್ಮ ಮನೆ ಅಂತ ಒಂದು ಬೋರ್ಡ್ ಹಾಕಿದ್ರು. ಅವತ್ತು ಅವರು ಮಂತ್ರಿಗಳಾಗಿದ್ರು, 2 ವರ್ಷ ಮಂತ್ರಿ ಆಗಿದ್ರು. 90ರಿಂದ ಹಿಡಿದು 92 2 ವರ್ಷ ಮಂತ್ರಿ ಆಗಿದ್ರು. ಕೇಳಿದ್ರಲ್ಲ ವೀಕ್ಷಕರೇ, ಇ ಟಿ ಶಂಭುನಾಥ್ ಅವರು 2 ಎಕರೆ ಭೂಮಿಯನ್ನು ದಾನವಾಗಿ ಕೊಟ್ಟಿದ್ದರು. ದಾನವಾಗಿ ಕೊಟ್ಟಂತಹ ಸಂದರ್ಭದಲ್ಲಿ ಅವರೇನು ಶಾಸಕರು ಆಗಿರಲಿಲ್ಲ, ಶಾಸಕ ಸ್ಥಾನದ ಆಕಾಂಕ್ಷಿಗಳಾಗಿರಲಿಲ್ಲ. ಅದಕ್ಕೂ ಮುಂಚೆ ಅವರ ತಂದೆಯವರು ಇ ಟಿ ನಾಯಕಪ್ಪ ಅವರು 7 ಎಕರೆ ಭೂಮಿಯನ್ನು ಮುಸ್ಲಿಂ ಖಬರಸ್ಥಾನಕ್ಕೆ ದಾನವಾಗಿ ನೀಡಿದರು. ನಂತರ ಇ ಟಿ ಶಂಭುನಾಥ್ರವರು ಕೂಡ 2 ಎಕರೆ ಭೂಮಿಯನ್ನು ಮುಸ್ಲಿಂ ಖಬರಸ್ಥಾನಕ್ಕೆ ದಾನವಾಗಿ ನೀಡಿದರು. ಇದೊಂದು ದಾನ ಧರ್ಮದ ಕುಟುಂಬ, ಪ್ರತಿಷ್ಠಿತವಾದಂತಹ ಒಂದು ಇ ಟಿ ಕುಟುಂಬ. ಇವರು ಯಾವುದೇ ಒಂದು ಆಶೆ ಆಮಿಷಗಳನ್ನು ಒಡ್ಡುವುದರ ಮೂಲಕ ರಾಜಕಾರಣವನ್ನು ಮಾಡಲಿಲ್ಲ. ಜನರಿಗೆ ಯಾವುದೋ ಒಂದು ಹುಸಿ ಭರವಸೆಗಳನ್ನು, ಸುಳ್ಳು ಭರವಸೆಗಳನ್ನು ಹೇಳುವುದರ ಮೂಲಕ ರಾಜಕಾರಣವನ್ನು ಮಾಡಲಿಲ್ಲ. ನೇರ ನುಡಿ, ನೇರವಾದಂತಹ ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡು ರಾಜಕಾರಣವನ್ನು ಮಾಡಿದಂಥವರು ಇ ಟಿ ಶಂಭುನಾಥ್ರವರು. ಇ ಟಿ ನಾಯಕಪ್ಪ ಅಂದರೆ ಇ ಟಿ ಶಂಭುನಾಥ್ರವರ ತಂದೆಯವರು ಅಂದಿನ ಪಟ್ಟಣ ಪಂಚಾಯಿತಿ, ವಿಜಯನಗರ ಜಿಲ್ಲೆ ಹೂವಿನಡಗಲಿ ಪಟ್ಟಣ ಪಂಚಾಯಿತಿಯ 18 ವರ್ಷಗಳ ಕಾಲ, ಸುದೀರ್ಘವಾದಂತಹ 18 ವರ್ಷಗಳ ಕಾಲ ಅಧ್ಯಕ್ಷರಾಗಿದ್ದರು ಅಂತ ಹೇಳಿದರೆ ಅಚ್ಚರಿ, ನಿಜಕ್ಕೂ ಕೂಡ ಅಚ್ಚರಿಯಾಗುತ್ತೆ. ಆದರೆ ನಂತರ ಶಂಭುನಾಥ್ ಅವರು ಕೂಡ 2 ಅವಧಿ ಪಟ್ಟಣ ಪಂಚಾಯಿತಿಯ ಸದಸ್ಯರಾಗಿದ್ದರು. 2 ಅವಧಿಯಲ್ಲಿ 2 ವರ್ಷ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸಿದಂತಹ ಇ ಟಿ ಶಂಭುನಾಥ್ರವರು ನಂತರ ಶಾಸಕರಾದರು. ಇದಕ್ಕೂ ಮುನ್ನ ಹಗರಿಬೊಮ್ಮನಹಳ್ಳಿ ಹಡಗಲಿಯ ಏನು ಒಂದು 2 ಜಂಟಿ ಒಂದು ಎ ಪಿ ಎಮ್ ಸಿ ಇತ್ತು, ಆ ಎ ಪಿ ಎಮ್ ಸಿಯ ಉಪಾಧ್ಯಕ್ಷರಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸಿದರು. ಉಪಾಧ್ಯಕ್ಷರಾದಂತಹ ಸಂದರ್ಭದಲ್ಲಿ ಹಡಗಲಿಗೆ ಎ ಪಿ ಎಮ್ ಸಿ ಕಾರ್ಯಾಲಯವನ್ನು ತರುವಂತಹ ಕೆಲಸವನ್ನು ಮಾಡಿದರು. ರೈತರಿಗೆ ಅನುಕೂಲವಾಗುವಂತಹ ರೀತಿಯಲ್ಲಿ ಉಪಾಧ್ಯಕ್ಷರಾಗಿದ್ದಂತಹ ಸಂದರ್ಭದಲ್ಲಿ ಎ ಪಿ ಎಮ್ ಸಿಯನ್ನು ತಂದರು. ನಂತರ ಶಾಸಕರು ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಸಿಂಗ್ಟಾಲು ರೈತ ನೀರಾವರಿ ಯೋಜನೆಗೆ ಅಡಿಗಲ್ಲನ್ನು ಹಾಕಿದರು. ಅದು ಅವರ ಬಹು ಮಹತ್ವದ ಕನಸಾಗಿತ್ತು. ಮಿನಿ ವಿಧಾನಸೌಧ, ಸಬ್ ಜೈಲ್ ಸೇರಿದಂತೆ ಅನೇಕ ತಮ್ಮ ಚಿಂತನೆಗನುಗುಣವಾಗಿ ಇ ಟಿ ಶಂಭುನಾಥ್ರವರು ಅಭಿವೃದ್ಧಿಯನ್ನು ಕೂಡ ಮಾಡಿದರು. 1989ರ ಚುನಾವಣೆಯಲ್ಲಿ ಕೈ ಬೀಸಿ ಕರೆದಿತ್ತು ವಿಧಾನಸೌಧ. ಇ ಟಿ ಶಂಭುನಾಥ್ರವರನ್ನು ಎಂದೂ ಕೂಡ ಕನಸಲ್ಲೂ ಕೂಡ ನಾನೊಬ್ಬ ಶಾಸಕನಾಗ್ತೀನಿ, ನಾನೊಬ್ಬ ಸಚಿವನಾಗ್ತೀನಿ ಅಂದುಕೊಂಡಂಥವರಲ್ಲ ಇ ಟಿ ಶಂಭುನಾಥ್ರವರು. ನೇರ ನುಡಿ, ನೇರ ಮಾತುಗಳಿಂದ ಅನ್ಯಾಯವನ್ನು ಖಂಡಿಸುತ್ತಿದ್ದಂತಹ ವ್ಯಕ್ತಿತ್ವ. ನಿಜಕ್ಕೂ ಕೂಡ ಒಬ್ಬ ಅಜಾತ ಶತ್ರು ಅಂತ ನಾವು ಹೇಳೋದಾದರೆ ಅದು ಇ ಟಿ ಶಂಭುನಾಥ್ರವರನ್ನು ಹೇಳಬೇಕು. ಯಾವುದೇ ಸ್ವಾರ್ಥ ಇಲ್ಲದಂತೆ ರಾಜಕಾರಣ, ಯಾವುದೇ ಸ್ವಾರ್ಥ ಇಲ್ಲದಂತಹ ಬದುಕು, ಅವರ ಮಾದರಿಯಲ್ಲಿ ಅವರ ಮಕ್ಕಳಾದಂತಹ ಇ ಟಿ ಲಿಂಗರಾಜ್ ಪ್ರಸ್ತುತ ಒ ಬಿ ಸಿ ಜಿಲ್ಲಾ ಮೋರ್ಚಾ, ಬಿ ಜೆ ಪಿ ಜಿಲ್ಲಾ ಮೋರ್ಚಾ ಅಧ್ಯಕ್ಷರು ಇ ಟಿ ಲಿಂಗರಾಜ್ರವರು, ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು. ಇನ್ನೊಬ್ಬ ಹಿರಿಯ ಪುತ್ರ ಇ ಟಿ ಮಾಲ್ತೇಶ್ ಪ್ರಸ್ತುತ ಪುರಸಭೆಯ ಸದಸ್ಯರು. ನಿಸ್ವಾರ್ಥ, ಯಾವುದೇ ಒಂದು ಅಹಂಕಾರ, ಅಹಮ್ಮಿನ ಮತ್ತನ್ನು ತೆರಿಗೇರಿಸಿಕೊಳ್ಳದಂತೆ ರಾಜಕಾರಣವನ್ನು ಮಾಡಿದಂಥವರು ಇ ಟಿ ಶಂಭುನಾಥ್ ಅವರು. ಬಹಳಷ್ಟು ಸಂಕಷ್ಟದ ಸಂದರ್ಭದಲ್ಲಿ ಏನು ಪ್ರತಿಷ್ಠಿತವಾದಂತಹ ಪ್ರಭಾವಿ ರಾಜಕಾರಣಿ ಎಂ ಪಿ ಪ್ರಕಾಶ್ ರವರ ವಿರುದ್ಧ 1989ರಲ್ಲಿ ಹೂವಿನಡಗಲಿ ಮತಕ್ಷೇತ್ರದಿಂದ ಸ್ಪರ್ಧೆಯನ್ನು ಮಾಡಿದರು ಕಾಂಗ್ರೆಸ್ ಪಕ್ಷದಿಂದ. ಬಹಳಷ್ಟು ಪ್ರಭಾವಿ ರಾಜಕಾರಣಿ ಅಂತಲೇ ಹೆಸರು ಪಡೆದಿದ್ದಂತಹ ಎಂ ಪಿ ಪ್ರಕಾಶರ ವಿರುದ್ಧ ಜಯವನ್ನು ಗಳಿಸಿದರು. ಅವರ ಅದೃಷ್ಟಕ್ಕೆ 1990 ಮತ್ತು 92 2 ವರ್ಷಗಳ ಕಾಲ ಮಂತ್ರಿ ಸ್ಥಾನವೂ ಕೂಡ ಲಭಿಸಿತು. ಎಸ್ ಬಂಗಾರಪ್ಪನವರು ರಾಜ್ಯದ ಅಧಿಕಾರದ ಚುಕ್ಕಾಣಿ ನಡೆದು ಮುಖ್ಯಮಂತ್ರಿಯಾದಂತಹ ಸಂದರ್ಭದಲ್ಲಿ ಎಸ್ ಬಂಗಾರಪ್ಪನವರ ಮಂತ್ರಿ ಮಂಡಲದಲ್ಲಿ, ಸಚಿವ ಸಂಪುಟದಲ್ಲಿ
ಅರಣ್ಯ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸಿದರು. ಇ ಟಿ ಶಂಭುನಾಥ್ ಅವರು ನಿಜಕ್ಕೂ ಕೂಡ ಒಂದು ಬಲಿಷ್ಠವಾದಂತಹ ಪಕ್ಷ. ಆವತ್ತು ನಾವು ಊಹಿಸಿಕೊಳ್ಳೋದಾದರೆ ಹೂವಿನಡಗಲಿಯಲ್ಲಿ ಕಾಂಗ್ರೆಸ್ ಪಕ್ಷ ಬಹಳಷ್ಟು ಪವರ್ಫುಲ್ ಆಗಿತ್ತು, ಪ್ರಭಾವಿಗಳ ಒಂದು ಪಕ್ಷ ಆಗಿತ್ತು. ಮಾಗಳ ಲಂಕೆಪ್ಪನವರು, ಅಟವಾಳಗಿ ಶಿವಣ್ಣ ಡಾಕ್ಟ್ರು, ಗುರುವಿನ ಕೊಟ್ರಯ್ಯನವರು, ನವಲಿ ಶಿವಕುಮಾರ್ ಗೌಡ, ಟಿ ಸೋಮಣ್ಣವರು, ನಂದಿಹಳ್ಳಿ ಹಾಲಪ್ಪ, ಪ್ರಸ್ತುತ ಮಾಜಿ ಶಾಸಕರಾದಂತಹ ನಂದಿಹಳ್ಳಿ ಹಾಲಪ್ಪನವರು, ಸುಕ್ರುಸಾ ಪದ್ಮಗೌಡ್, ನೀಲಕಂಠಪ್ಪ ವಕೀಲರು, ಘಟಾನುಘಟಿಗಳು ರಾಜಕಾರಣಿಗಳು ಕೂಡ ಅವತ್ತು ಕಾಂಗ್ರೆಸ್ನಲ್ಲಿದ್ದರು. ಅಂತಹ ಸಂದರ್ಭದಲ್ಲಿ ಇ ಟಿ ಶಂಭುನಾಥ್ರವರು ಶಾಸಕರಾಗಿ ಆಯ್ಕೆಗೊಂಡು ಸಚಿವ ಸಂಪುಟದಲ್ಲಿ ಒಂದು ಸ್ಥಾನವನ್ನು ಪಡೆದುಕೊಂಡರು. ಅರಣ್ಯ ಸಚಿವರಾಗಿ ಅವರು ಶಾಸಕರಾಗಿ ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ 2 ಬಹುದೊಡ್ಡ ನೂತನ ನಗರಗಳ ಒಂದು ಹುಟ್ಟು ಹಾಕೋದಕ್ಕೂ ಕೂಡ ಕಾರಣ ಆದರು. ಬಂಗಾರಪ್ಪನವರ ಹೆಸರಿನಲ್ಲಿ ಒಂದು ನಗರವನ್ನು ಹುಟ್ಟಾಕಿದರು. ಬಂಗಾರಪ್ಪ ನಗರ ಎನ್ನುವಂತಹ ಒಂದು ನೂತನ ನಗರ. ನಿವೇಶನ ಹಂಚಿಕೆಯ ನಂತರ ಮನೆಗಳನ್ನು ಕೂಡ ಕಟ್ಟಿಕೊಟ್ರು. ಅದೇ ರಾಜೀವ್ ಗಾಂಧಿಯವರ ಹೆಸರಿನಲ್ಲಿ ಕೂಡ ಒಂದು ನೂತನ ನಗರವನ್ನು ಹುಟ್ಟಾಕಿದರು. ಬಹಳಷ್ಟು ಬಡವರಿಗೆ ನಿವೇಶನವನ್ನು ಹಂಚಿಕೆ ಮಾಡಿದ ಕೀರ್ತಿ ಸಲ್ಲೋದಾದರೆ ಅದು ಇ ಟಿ ಶಂಭುನಾಥ್ರವರಿಗೆ ಸಲ್ಲಬೇಕು. ಬಡವರ ಪರವಾದಂತಹ ಕಾಳಜಿಯನ್ನು ಇಟ್ಕೊಂಡು ರಾಜಕಾರಣವನ್ನು ಮಾಡಿದಂಥವರು. ಬಡವರಿಗೆ ಅನ್ಯಾಯ ಆದಾಗ ಸಿಡಿದೇ ಹೇಳ್ತಾ ಇದ್ದರು. ಬಡವರಿಗೆ ವಸತಿ ಸೌಲಭ್ಯಗಳನ್ನು, ಮೂಲ ಸೌಲಭ್ಯಗಳನ್ನು ಕಲ್ಪಿಸಿಕೊಡುವುದರಲ್ಲಿ ನಿಜಕ್ಕೂ ಕೂಡ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದಂತಹ ಒಬ್ಬ ರಾಜಕಾರಣಿ ಅಂತ ಹೇಳೋದಾದರೆ ಅದು ಮಾಜಿ ಸಚಿವರಾದ ದಿವಂಗತ ಇ ಟಿ ಶಂಭುನಾಥ್ರವರು ಅಂತಲೇ ಹೇಳ್ಬೋದು. ಭ್ರಷ್ಟಾಚಾರ ರಹಿತವಾದಂತಹ ಒಂದು ರಾಜಕಾರಣವನ್ನು ಮಾಡಿದಂಥವರು, ಪರಿಶುದ್ಧವಾದಂತಹ ಬದುಕನ್ನು ಬದುಕಿದವರು, ಭ್ರಷ್ಟಾಚಾರದ ಗೊಡವಿಗೂ ಹೋಗದೆ ಅದರ ಸೋಂಕು ಕೂಡ ತಗಲಿಸಿಕೊಳ್ಳದ ಭ್ರಷ್ಟಾಚಾರ ರಹಿತವಾದಂತಹ ರಾಜಕಾರಣಿಯಾಗಿ ನಿಲ್ಲುವಂತಹ ಒಬ್ಬ ವ್ಯಕ್ತಿ ಅದು ಇ ಟಿ ಶಂಭುನಾಥ್ ಅವರು. ಬಹಳಷ್ಟು ಸಂಕಷ್ಟದ ದಿನಗಳನ್ನು ಎದುರಿಸಿದರು. ವೈಯಕ್ತಿಕ ಬದುಕಿನಲ್ಲಿ, ರಾಜಕಾರಣದ ಜೀವನದಲ್ಲಿ ಅತ್ಯಂತ ಪ್ರಾಮಾಣಿಕತೆ, ನಿಷ್ಠೆಯನ್ನು ತೋರಿದಂಥವರು. ಮುಖ್ಯಮಂತ್ರಿಗಳಾಗಿದ್ದಂತಹ ಎಸ್ ಬಂಗಾರಪ್ಪನವರು 1989ರಿಂದ 1994ರವರೆಗೆ ಕಾಂಗ್ರೆಸ್ ಅಧಿಕಾರವನ್ನು ಮಾಡಿತ್ತು. 1989ರ ಚುನಾವಣೆಯ ಆರಂಭದಲ್ಲಿ ಗೆದ್ದಂತಹ ಸಂದರ್ಭದಲ್ಲಿ ಅಂದಿನ ಮುಖ್ಯಮಂತ್ರಿಗಳಾಗಿದ್ದರು ವೀರೇಂದ್ರ ಪಾಟೀಲ್ ಅವರು 1 ವರ್ಷಗಳ ಕಾಲ 89ರಿಂದ 90ರವರೆಗೆ 1990ರವರೆಗೆ ವೀರೇಂದ್ರ ಪಾಟೀಲ್ರವರು ಮುಖ್ಯಮಂತ್ರಿಗಳಾಗಿದ್ದರು. 90ರಿಂದ 90, 91, 92ರ ಅವಧಿಯಲ್ಲಿ ಎಸ್ ಬಂಗಾರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದರು. ಎಸ್ ಬಂಗಾರಪ್ಪನವರ ಮುಖ್ಯಮಂತ್ರಿಗಳ ಅವಧಿಯಲ್ಲಿ ಇ ಟಿ ಶಂಭುನಾಥ್ರವರು ಅರಣ್ಯ ಸಚಿವರಾಗಿದ್ದರು. ಅರಣ್ಯ ಕಾಪಾಡಿಕೊಳ್ಳುವಂತಹ ಒಂದು ಬಹಳಷ್ಟು ಕಾಳಜಿಯನ್ನು ಕೂಡ ವಹಿಸಿದ್ರು ಇ ಟಿ ಶಂಭುನಾಥ್ ಅವರು. ಪ್ರಾಮಾಣಿಕ ವ್ಯಕ್ತಿ. ರಾಜಕಾರಣದಲ್ಲಿ, ಇಂದಿನ ರಾಜಕಾರಣದಲ್ಲಿ ಇಂತಹ ವ್ಯಕ್ತಿಗಳು ಸಿಗೋದಿಲ್ಲ. ವಿಶೇಷವಾಗಿ ಹೇಳೋದಾದರೆ ಕಾಗಿನೆಲೆ ಕನಕ ಗುರುಪೀಠದ ಸ್ಥಾಪನೆಯಲ್ಲಿ ಇ ಟಿ ಶಂಭುನಾಥ್ರವರ ಪಾತ್ರ ಪ್ರಮುಖವಾಗಿದೆ. ಅದೇ ರೀತಿಯಾಗಿ ಎಸ್ ಬಂಗಾರಪ್ಪನವರು ಹಂಪಿಗೆ ಆಗಮಿಸಿದಂತಹ ಸಂದರ್ಭದಲ್ಲಿ ಎಸ್ ಬಂಗಾರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಂತಹ ಎಸ್ ಬಂಗಾರಪ್ಪನವರನ್ನು ಮನವೊಲಿಸುವುದರ ಮೂಲಕ ನೀವು ಹಿಂದುಳಿದ ವರ್ಗಗಳ ಸಮುದಾಯದ ನಾಯಕರು ಮುಖ್ಯಮಂತ್ರಿಗಳಾಗಿದ್ದೀರಿ. ಹಂಪಿ ಸಾಮ್ರಾಜ್ಯವನ್ನು, ವಿಜಯನಗರ ಸಾಮ್ರಾಜ್ಯವನ್ನು ಕಟ್ಟಿದಂಥವರು ಕೂಡ ಹಕ್ಕ ಬುಕ್ಕ ಹಿಂದುಳಿದ ವರ್ಗದವರು ಕಟ್ಟಿದ ಸಾಮ್ರಾಜ್ಯದಲ್ಲಿ ಕನ್ನಡ ವಿವಿಯನ್ನು ಸ್ಥಾಪನೆ ಮಾಡಿರಿ, ನೀವು ಕೂಡ ಹಿಂದುಳಿದ ವರ್ಗಗಳ ಮುಖ್ಯಮಂತ್ರಿಗಳಾಗಿದ್ದೀರಿ ಎನ್ನುವಂತಹ ಮಾತನ್ನು ಹೇಳಿದೆ ಬಂಗಾರಪ್ಪನವರು. ಅಲ್ಲೇ ಸ್ಥಳದಲ್ಲೇ ಮಾಧ್ಯಮದವರೆದುರಿಗೆ ಘೋಷಣೆಯನ್ನು ಮಾಡಿದರು. ಇಲ್ಲಿ ಕನ್ನಡ ವಿಶ್ವವಿದ್ಯಾಲಯವನ್ನು ಕಟ್ತೀವಿ ಎನ್ನುವಂತಹ ಒಂದು ಘೋಷಣೆಯನ್ನು ಮಾಡಿದರು ಎನ್ನುವಂತಹದ್ದನ್ನು ಆಗಾಗ ಸ್ಮರಿಸಿಕೊಳ್ತಾ ಇದ್ದರು ಮಾಜಿ ಸಚಿವರಾದಂತಹ ದಿವಂಗತ ಇ ಟಿ ಶಂಭುನಾಥ್ರವರು. ಬಹಳಷ್ಟು ಪಾರದರ್ಶಕವಾದಂತಹ ಬದುಕು, ಭ್ರಷ್ಟಾಚಾರ ರಹಿತವಾದಂಥ ಜೀವನ, ಅಧಿಕಾರದ ಅಹಮ್ಮನ್ನು ಎಲ್ಲಿಯೂ ಕೂಡ ತಲೆಗಂಟಿಸಿಕೊಳ್ಳದೆ ಪಕ್ಕಾ ಜವಾರಿ ಭಾಷೆಯಲ್ಲಿ, ಪಕ್ಕಾ ಗ್ರಾಮೀಣ ಬದುಕಿನಲ್ಲಿ ಹೊಂದಿಕೊಂಡಂತಹ ಒಬ್ಬ ರಾಜಕಾರಣಿ ಅಂತ ಹೇಳೋದಾದರೆ ರಾಜ್ಯದಲ್ಲೇ ಹುಡುಕಿದರೂ ಸಿಗಲಾರದಂತಹ ಒಬ್ಬ ಅಪರೂಪದ ವ್ಯಕ್ತಿತ್ವದ ರಾಜಕಾರಣಿ. ಬದಲಾದ ರಾಜಕಾರಣದಲ್ಲಿ
ಕಾಂಗ್ರೆಸ್ ಪಕ್ಷವನ್ನು ಏನು MP ಪ್ರಕಾಶ್ರವರು ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಗೊಂಡಾಗ ಬದ್ಧ ವೈರಿಗಳಾಗಿದ್ದಂತಹ MP ಪ್ರಕಾಶ್ ಮತ್ತು ಇಟಿ ಶಂಭುನಾಥ್ರವರು ಒಂದೇ ಪಕ್ಷದಲ್ಲಿ ಕಾರ್ಯವನ್ನು ನಿರ್ವಹಿಸಿದರು. ನಂತರ ಬದಲಾದ ರಾಜಕಾರಣದಲ್ಲಿ ಅಂದಿನ ಶಾಸಕರಾಗಿದ್ದಂತಹ 2008ರಿಂದ 2013ರವರೆಗೆ ಶಾಸಕರಾಗಿದ್ದಂತಹ ಚಂದ್ರನಾಯ್ಕರವರ ರಾಜಕಾರಣದ ಅಧಿಕಾರದ ಅವಧಿಯಲ್ಲಿ ಶಂಭುನಾಥ್ರವರು ಇಟಿ ಶಂಭುನಾಥ್ರವರು BJP ಪಕ್ಷವನ್ನು ಕೂಡ ಸೇರ್ಪಡೆಗೊಂಡರು. ಬದಲಾದ ರಾಜಕಾರಣದಲ್ಲಿ ಬದಲಾದ ಬದುಕು, ಬದಲಾದ ಜೀವನ, ರಾಜಕೀಯದ ವ್ಯತ್ಯಾಸಗಳು. ಒಬ್ಬ ಸಚಿವರಾಗಿ 5 ವರ್ಷಗಳ ಕಾಲ ಸಂಪೂರ್ಣವಾದಂತಹ ಶಾಸಕ ಸ್ಥಾನವನ್ನು ಅನುಭವಿಸಿದಾಗಲೂ ಕೂಡ ಸರ್ಕಾರ ಶಾಸಕರಿಗೆ ನೀಡುವಂತಹ ಒಂದು ನಿವೇಶನವನ್ನು ಕೂಡ ಪಡೆದುಕೊಳ್ಳಲಿಲ್ಲ. ಪ್ರಾಮಾಣಿಕತೆಯನ್ನು ಮೆರೆದಂತಹ ಇಟಿ ಶಂಭುನಾಥ್ರವರು ನಂತರದ ದಿನಗಳಲ್ಲಿ ಮಕ್ಕಳು ಶಾಸಕರಾಗಿದ್ದಂತಹ ಚಂದ್ರನಾಯ್ಕ ಅವರು ಸಚಿವರಾಗಿದ್ದಂತಹ ಶ್ರೀರಾಮ್ರವರ ಬಳಿಗೆ ತೆರಳುವುದರ ಮೂಲಕ ನಿವೇಶನಕ್ಕೆ ಅರ್ಜಿಯನ್ನು ಹಾಕಿದರು. ಧರ್ಮ್ ಸಿಂಗ್ ಅವರು ನಿವೇಶನವನ್ನು ಮಂಜೂರು ಮಾಡಿದರು. ಆದರೆ ಯಾವುದೋ ಒಂದು ತಾಂತ್ರಿಕ ದೋಷದಿಂದ ಬೇರೆಯವರ ನಿವೇಶನ ಹಂಚಿಕೆಯಲ್ಲಿ ವ್ಯತ್ಯಾಸವಾದ್ದರಿಂದ ಕೋರ್ಟ್ ಮೆಟ್ಲೇರಿತು. ಇದುವರೆಗೂ ಕೂಡ ಬೆಂಗಳೂರಿನಲ್ಲಿ ಇಟಿ ಶಂಭುನಾಥ್ರವರ ಹೆಸರಿನಲ್ಲಿ ಒಂದು ನಿವೇಶನವೂ ಕೂಡ ಇಲ್ಲ. ಯಾವುದೇ ಹಣ, ಆಸ್ತಿ, ಅಂತಸ್ತು ಯಾವುದಕ್ಕೂ ಆಸೆ ಪಡದಂತೆ ಇದ್ದುದರಲ್ಲಿಯೇ ಸುಖವಾಗಿ ನೆಮ್ಮದಿಯಾಗಿ ಬದುಕಿದಂತಹ ಒಬ್ಬ ರಾಜಕಾರಣಿ. ಯಾವುದೇ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿಕೊಳ್ಳಲಿಲ್ಲ. ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳಲಿಲ್ಲ. ಅಧಿಕಾರದ ಅಹಂನಿಂದ ಅಧಿಕಾರಿಗಳನ್ನು, ಸಾರ್ವಜನಿಕರನ್ನು, ಮತದಾರರನ್ನು ಗದರಿಸಲಿಲ್ಲ, ಬೈಲಿಲ್ಲ. ಎಲ್ಲರೊಂದಿಗೂ ಕೂಡ ನೇರ ಮಾತಿನಿಂದ, ನೇರವಾಗಿ ಖಡ್ಗದ ಹರಿತದಿಂದ ಬದುಕನ್ನು ಸಾಗಿಸಿದಂಥ ಇಟಿ ಶಂಭುನಾಥ್ರವರ ಜನ್ಮದಿನಾಚರಣೆ ಇದೆ 21ರಂದು. ಮಾಜಿ ಸಚಿವರಾದಂತಹ ದಿವಂಗತ ಇಟಿ ಶಂಭುನಾಥ್ರವರ ಜನ್ಮದಿನಾಚರಣೆಯ ಅಂಗವಾಗಿ ಅವರ ಅಭಿಮಾನಿಗಳಿಂದ ಸ್ಕೂಲ್ ಮಕ್ಕಳಿಗೆ, ಗುರುಕುಲ ಕಿಡ್ಸ್ ಪಬ್ಲಿಕ್ ಸ್ಕೂಲ್ ಮಕ್ಕಳಿಗೆ ಉಚಿತವಾಗಿ ಬ್ಯಾಗನ್ನು ವಿತರಿಸಲಾಗ್ತಾ ಇದೆ. ಅವರ ಕಿರಿಯ ಪುತ್ರರು ಏನು ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯರು, ಪ್ರಸ್ತುತ BJP OBC ಘಟಕದ ಜಿಲ್ಲಾಧ್ಯಕ್ಷರಾದಂತಹ ಇಟಿ ಲಿಂಗರಾಜ್ ಅವರ ನೇತೃತ್ವದಲ್ಲಿ ವಿದ್ಯಾರ್ಥಿಗಳಿಗೆ ಬ್ಯಾಗ್ ವಿತರಣೆ, ಹಿರಿಯ ಮಗನಾದಂತಹ ಪುರಸಭೆ ಸದಸ್ಯರಾದ ಮಾಲ್ತೇಶ್ ಅವರಿಂದ ಕೂಡ ವಿದ್ಯಾರ್ಥಿಗಳಿಗೆ ಉಪಹಾರದ ವ್ಯವಸ್ಥೆ. ಅಖಿಲ ಕರ್ನಾಟಕ ಸಮಾಜಮುಖಿ ಕಾಯಕ ಸೇವಾ ಟ್ರಸ್ಟ್ ನಿರ್ವಹಣೆಯ SRMPP ಕಾಲೇಜಿನ ವಿದ್ಯಾರ್ಥಿಗಳಿಗೆ ಇಟಿ ಮಾಲ್ತೇಶ್ ಇವರಿಂದ ಉಪಹಾರದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ.